12 ವರ್ಷದ ಹುಡುಗಿಯ ಸುತ್ತ ಸಿಂಹಗಳ ನಾಕಾಬಂದಿ ಇತ್ತು. ಅಪ್ಪಿತಪ್ಪಿ ಅಲ್ಲಿ ಯಾವುದೇ ಮಾನವನ ಸಂಚಾರ ಕಂಡಿದ್ರು ಕೂಡ ಸಾಯಿಸ್ತೆ ಅಂತೂ ಬಿಡ್ತಿರ್ಲಿಲ್ಲ ಅವು. ಆ ಮಾತ್ರದ ಅನುಕಂಪ ಇದ್ದಿದ್ಕೆ ಕಣ್ರಿ ಹುಡುಗಿಯನ್ನ ಬದುಕಿದ್ಲು. ಅರ್ಧ ದಿನ ಅವು ಹುಡುಗಿನ ಬಿಟ್ಟು ಎಲ್ಲೂ ಹೋಗಿಲ್ಲ. ಅದನ್ನೇ ನಾ ಹುಡುಗಿ ಎಂಜಾಯ್ ಮಾಡ್ತಿರ್ಲಿಲ್ಲ. ಶಾಕ್ ಹೋದವಳು ಇಥಿಯೋಪಿಯಾ ಪೊಲೀಸ್ನವರು ರಕ್ಷಣೆಗಂತ ಬಂದ ಮೇಲೆ ನಾರ್ಮಲ್ ಸ್ಟೇಜಿಗೆ ಬಂದ್ಲು. ಆಮೇಲೆ ಪೊಲೀಸರು ಶಾಕ್ ಆದ್ರು, ಅದು ಸಾಮಾನ್ಯ ಬಿಡಿ. ಸಿಂಹಗಳಿಗನ್ಸಿತ್ತೇನೋ ಇನ್ನ ಆ ಹುಡುಗಿ ಸೇಫ್ ಅಂತ. ತಮ್ಮ ಜವಾಬ್ದಾರಿ ಮುಗಿಸಿ ಅವುಗಳ ದಾರಿ ಹಿಡಿತು. ಆಶ್ಚರ್ಯ ಆಗುತ್ತಲ್ಲ. ಇಲ್ಲಿ ನೀವು ಗಮನಿಸಬೇಕಾಗಿರುವುದೇನೆಂದ್ರೆ, ಹುಡುಗಿಯ ಮೇಲೆ ಒಂದು ಸಣ್ಣ ಸ್ಕ್ರಾಚ್ ಕೂಡ ಸಿಂಹಗಳಿಂದ ಆಗಿರ್ಲಿಲ್ಲ. ಕೊಂದು ತಿಂದು ಹಾಕ್ತೆ ರಕ್ಷಣೆಯ ಕೊಟ್ವು. ಆ ಹುಡುಗಿಯ ಹೇಳಿಕೆ ಪಡ್ಕೊಂಡ ಲಯನ್ ಎಕ್ಸ್ಪರ್ಟ್ಸ್ಗಳ ಪ್ರಕಾರ, ಒಂದು, ಹುಡುಗಿಯ ನಿರಂತರ ಅಳುವಿನ ಶಬ್ದ ಅವುಗಳಿಗೆ ಮರಿಸಿಂಹದ ಅಳುವಿನ ತರ ಕೇಳಿಸಿರ್ಬೇಕು, ಇಲ್ವಾ ಪ್ರಕೃತಿಯ ವಿಸ್ಮಯಗಳಲ್ಲಿ ಇದೂ ಕೂಡ ಒಂದಾಗಿರ್ಬೇಕು ಅಂತ. ಅಷ್ಟೇ ಯಾಕ್ರಿ, ಅದೇ ಆಫ್ರಿಕಾದಲ್ಲಿ ಶಾರ್ಕ್ ಅಟ್ಯಾಕ್ ನಿಂದ ವ್ಯಕ್ತಿಯೊಬ್ಬನ್ನ ಕಾಪಾಡಿದ್ದ ತಿಮಿಂಗಲ, ನ್ಯೂಜಿಲೆಂಡ್ನಲ್ಲಿ ಒಬ್ಬ ಮೀನುಗಾರ ನೀರಿಗೆ ಬಿದ್ದು ಮುಳುಗ್ ಹೋಗ್ತಿದ್ದಾಗ ಕಾಪಾಡಿದ್ದು ಡಾಲ್ಫಿನ್ಗಳು, ನಮ್ಮ ಕೇರಳದಲ್ಲಿ ಫ್ಲಡ್ ಆದಾಗ ಕಾಡಾನೆಗಳು ತಾಯಿ ಮಕ್ಕಳಿಗೆ ರಕ್ಷಣೆ ಕೊಟ್ಟಿದ್ದು. ಪ್ರತೀಕಾರ ತೀರಿಸಿಕೊಳ್ಳೋ ಬುದ್ಧಿ ಪ್ರಾಣಿಗಳು ಮತ್ತೆ ಪ್ರಕೃತಿಗೂ ಇದ್ದಿದ್ರೆ ನಮ್ಗಳ ಕಥೆ ಏನಾಗಿರ್ಬೋದಿತ್ ಹೇಳಿ.